ಮಹಾಕುಂಭಮೇಳದಲ್ಲಿಂದು ವಸಂತ ಪಂಚಮಿಯ ಪುಣ್ಯಸ್ನಾನ ಇವತ್ತು ಪ್ರಯಾಗ್ರಾಜ್ ಸಂಗಮ ಸ್ಥಳದಲ್ಲಿ ಭಕ್ತರು ಕಿಕ್ಕಿರಿದು ಸೇರಿದ್ದಾರೆ. ಆ ಭಾಗದಲ್ಲಿ ಮೂರನೇ ಪುಣ್ಯಸ್ನಾನಕ್ಕಾಗಿ ಇವತ್ತು 5 ಕೋಟಿ ಭಕ್ತರು ಬರುವಂತಹ ಸಾಧ್ಯತೆ ಇದೆ. ಯಾವುದೇ ಅನಾಹುತ ಆಗಬಾರದು ಅಂತ ತಡೆಯುವ ಸಲುವಾಗಿ ಸಕಲ ರೀತಿಯಲ್ಲಿಯೂ ಕೂಡ ಸಜ್ಜಾಗಲಾಗಿದೆ. ಅಲ್ಲಿ ಕಟ್ಟುನಿಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮಹಾಕುಂಭ ನಗರದ ವೈದ್ಯಕೀಯ ಸಿಬ್ಬಂದಿಗೆ ಎಲ್ಲ ರಜೆಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸೋಮವಾರ ಇಡೀ ದಿನ ರಾತ್ರಿಯವರೆಗೂ ಕೂಡ ಕೆಲಸ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ತ್ರಿವೇಣಿ ಸಂಗಮದಲ್ಲಿ ಹೊರ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕಾಲು ತುಳಿತಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇಲ್ಲದಿದ್ದೇ ಕಾರಣ ಅಂತ ಯಾವ ದಾರಿ ಸ್ನಾನ ಮಾಡೋಕ್ಕೆ ಹೋಗ್ತಾರೋ ಅದೇ ದಾರಿಯಲ್ಲಿ ವಾಪಸ್ ಬರಬೇಕು ಅಂತ ಇತ್ತು. ಜನ ರಶ್ ಆದರೂ, ನೂಕಕ್ಕೆ ಶುರು ಮಾಡಿದ್ರು, ಒಬ್ಬರ ಮೇಲೆ ಒಬ್ಬರು ಬೀಳಕ್ಕೆ ಶುರು ಮಾಡಿದ್ರು. ಆಗ ಜನಗಳಿಗೆ ಹೋದಂಥ ದಾರಿಯಲ್ಲಿ ವಾಪಸ್ ಬರೋಕ್ಕಾಗಲಿಲ್ಲ. ಇದ್ದಕ್ಕಿದ್ದಂತೆ ತಳ್ಳಾಟ ನೂಕಾಟ ಶುರುವಾಯಿತು. ಜನ ಸತ್ತು ಹೋದರು ಅಂತ ನಿರ್ಗಮನ ದ್ವಾರದಲ್ಲಿ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಜನರ ಅನಗತ್ಯ ಸಂಚಾರ, ಅಡ್ಡಾದಿಡಿ ಓಡಾಟ ನಿಯಂತ್ರಿಸಬೇಕು ಅಂಥೇಳಿ ಬ್ಯಾರಿಕೇಡನ್ನು ಹಾಕಲಾಗಿದೆ. ಇಲ್ಲಿ ತ್ರಿವೇಣಿ ಸಂಗಮ ಸೇರಿದಂತೆ 4 ಘಾಟ್ಗಳನ್ನು ಸರ್ಕಾರ ಒಂದು ಕಡೆ ಸಜ್ಜು ಮಾಡಿದೆ ಸದ್ಯಕ್ಕೆ.